ಬಸ್ನವರು ಮೇ 20ನೇ ತಾರೀಕಿನ ನಂತರ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 38 ತಿಂಗಳ ಹಿಂಬಾಗಿ ಕೊಡಬೇಕು ಅನ್ನೋದು, ಜೊತೆಗೆ ಅವ್ರಿಗೆ 25% ಸ್ಯಾಲರಿ ಹೈಕ್ ಮಾಡಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಅವರನ್ನು ಸರ್ಕಾರಿ ನೌಕರರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡ್ತೀವಿ ಅದನ್ನು ಕೂಡ ನಮಗೆ ಕೊಡಿ ಅಂತ ಅವರು ಕೇಳ್ತಾ ಇರೋದು. 4 ನಿಗಮಗಳ MDಗಳು ಭಾಗಿಯಾಗ್ತಾರೆ, ಸಂಘಟನೆಗಳು ಭಾಗಿಯಾಗುತ್ತವೆ. ಮನವೊಲಿಕೆಗೆ ಆಗದಿದ್ದರೆ ಬಸ್ ಬಂದ್ ಫಿಕ್ಸ್ ಅಂತಿದ್ದಾರೆ. ಹಾಗಾಗಿ ಇವತ್ತು ಗೊತ್ತಾಗುತ್ತೆ ಏನು ಕತೆ ಅಂತ ಹೇಳಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು, ಸಾರಿಗೆ ಸಂಘಟನೆಗಳೇನು ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಮೇ 20ನೇ ತಾರೀಕಿಗೆ ಬಂದ್ ಮಾಡಬೇಕಾ ಅಥವಾ ಮಾಡೋ ಹಾಗಿಲ್ವಾ, ಆ ನಿಟ್ಟಿನಲ್ಲಿ ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯ ನಂತರ ಒಂದು ಫೈನಲ್ ಕನ್ಕ್ಲೂಷನಿಗೆ ಬರ್ತಾರೆ, ಮಾಡಬೇಕಾ ಬೇಡವಾ ಅನ್ನೋದು. ಏನಾಗುತ್ತೆ, 25% ಅವ್ರು ಹೈಕ್ ಕೇಳಿದರು ಸಂಬಳದಲ್ಲಿ, ಅದರಲ್ಲಿ 12.5% ಈಗ ಸರ್ಕಾರ ಕೊಟ್ಟಿದೆ. ಸಾರಿಗೆ ನೌಕರರ ಚಿತ್ತ ಇವತ್ತಿನ ರಾಜಿ ಸಂಧಾನ ಸಭೆಯತ್ತ ಮಧ್ಯಾಹ್ನ 12:30ಕ್ಕೆ ಜಂಟಿ ಕ್ರಿಯಾ ಸಮಿತಿಯಿಂದ ಕೊನೆಯ ಹಂತದ ಚರ್ಚೆ. ಈಗ ಸಂಧಾನ ಸಭೆಗೆ ತೆರಳುವ ಮುನ್ನ ಸಭೆಯನ್ನು ಜಂಟಿ ಕ್ರಿಯಾ ಸಮಿತಿ ಕೂಡ ಮಾಡಲಿದೆ. ಒಂದು ಫೈನಲ್ ಬರ್ತಾರೆ. ಬಾರ್ಗೇನಿಂಗ್ ಅಂತ ಏನು ಕರಿತೀವಿ, ಎಷ್ಟು ಪರ್ಸೆಂಟೇಜ್ ವೇತನ ಪರಿಷ್ಕರಣೆಗೆ ಒತ್ತಾಯಿಸಬೇಕು, ಮಾತುಕತೆ ವಿಫಲವಾದರೆ ಬಂದ್ ರೂಪುರೇಷೆಯ ಬಗ್ಗೆ ಚರ್ಚೆ ಹೇಗೆ. ನಾವು ಕೇಳಿದ 25%, ಅವ್ರು ಹೇಳಿದ 12.5%. ಹಾಗಿದ್ದಾಗ ಮಾತುಕತೆ ಮಾಡ್ಕೊಂಬಿಟ್ಟು ಒಂದು ಫಿಕ್ಸ್ ಎಲ್ಲಾದರೂ ಒಂದು 15-16% ಇಲ್ಲ 18% ಏನಾದರೂ ಬರ್ಬೋದಾ, ಆ ಕಡೆಗೆ ಅವರು ಏನಾದರೂ ಸಡಲಿಕೆ ಮಾಡೋಕ್ಕೆ ಅವಕಾಶ ಇದ್ದಾರೆ. ನನ್ನ ಸಹೋದ್ಯೋಗಿ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಅರುಣಾ, ಈಗ ಇಬ್ಬರೂ ಕೂಡ ನಾನು 25 ಬೇಕು ಅಂತಂದರೂ ಕೂಡ ಸಾರಿಗೆ ಸಂಘಟನೆಗಳ ಮಾತನ್ನು ಸಾರಿಗೆ ಇಲಾಖೆ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. 12.5% ಕೊಡ್ತೀವಿ ನಾವು, ಅಷ್ಟೇ ತಗೋಬೇಕು ನೀವು ಅಂತಂದರೆ ಈ ಸಂಘಟನೆಗಳು ಕೇಳೋ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಹಾಗಿದ್ದಾಗ ಒಂದು ಕನ್ಕ್ಲೂಷನಿಗೆ, ಬಾರ್ಗೇನಿಂಗಿಗೆ ಏನಾದರೂ ಬರೋ ಸಾಧ್ಯತೆ ಇದೆಯಾ? 15-16% ಅಥವಾ 18%ಗೆ ಈ ಥರ ಬಂದು ಒಂದು ಫೈನಲ್ ಕನ್ಕ್ಲೂಷನಿಗೆ ಬರೋ ಸಾಧ್ಯತೆ ಇವತ್ತು ಇದೆಯಾ ಅರುಣ? ಎಸ್ ಸರ್, ಸಾರಿಗೆ ನೌಕರರು ಹಾಗೂ ಸರ್ಕಾರದ ಸಮರ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂತಂದರೆ ಇವತ್ತು ಒಂದು 3 ಗಂಟೆಗೆ ಕಾರ್ಮಿಕರ ಭವನದಲ್ಲಿ ರಾಜಿ ಸಂಧಾನ ಸಭೆಯನ್ನು ಕೂಡ ಕರೆಯಲಾಗಿದೆ. ಪ್ರಮುಖವಾಗಿ ಆಡಳಿತ ಮಂಡಳಿ ಇರ್ಬೋದು, ಜೊತೆಗೆ ಸಾರಿಗೆ ಸಂಘಟನೆಗಳು ಎರಡರ ನಡುವೆಯೂ ಕೂಡ ಒಂದು ಸಂಧಾನವನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಇಲ್ಲಿ ಸಾರಿಗೆ ನೌಕರರು 25% ವೇತನ ಹೆಚ್ಚಳ ಆಗಲೇಬೇಕು ಎನ್ನುವಂತಹ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಆದರೆ ಸರ್ಕಾರ ಕಡಾಖಂಡಿತ ಹೇಳಿದೆ 12.5%ಗಿಂತ ನಾವು ಹೆಚ್ಚಿಗೆಯನ್ನು ನೀಡಲಿಕ್ಕೆ ಆಗೋದಿಲ್ಲ. ಆರ್ಥಿಕ ಪರಿಸ್ಥಿತಿಯನ್ನು ಸಾರಿಗೆ ನೌಕರರು ಕೂಡ ಅರ್ಥ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಆದೇಶವನ್ನು, ಜೊತೆಗೆ ಹೇಳಿಕೆಗಳನ್ನು, ಅಂದರೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆಯೂ ಕೂಡ ಹೇಳಿಕೆಯನ್ನು ನೀಡಿದರು, ಹಿಂದೆಯೂ ಕೂಡ ಹೇಳಿದರು 7% ಇತ್ತು. ಆದರೆ ನಂತರದಲ್ಲಿ ಸಾರಿಗೆ ನೌಕರರು ಪಟ್ಟು ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ 12.5% ವೇತನವನ್ನು ನಾವು ಮಾಡಿದ್ದೇವೆ, ಇದಕ್ಕೂ ಮೇಲೆ ನಮಗೆ ಮಾಡಲಿಕ್ಕೂ ಕೂಡ ಚಾನ್ಸಸ್ ಇಲ್ಲ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಜಂಟಿ ಕ್ರಿಯಾ ಸಮಿತಿಯವರು ಹೇಳೋದೇನಂತಂದರೆ 12.5% ಬದಲಾಗಿ 15 ಇಲ್ಲ 17% ಬಂದರೂ ಕೂಡ ಸಾಕು ಎನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಒಪ್ಪಲಿಕ್ಕೂ ಕೂಡ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಇನ್ನು ಜಿ ಪರಮೇಶ್ವರ್ ಮೂಲಕವೂ ಕೂಡ ಇದನ್ನು ಸಾರಿಗೆ ಸಚಿವರಿಗೆ ಮನವರಿಕೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಂಧಾನ ಸಭೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಸಾರಿಗೆ ನೌಕರರು ಕೂಡ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಇಂದು ಸಂಜೆ ಅಂದರೆ 3 ಗಂಟೆಗೆ ಆರಂಭ ಆಗಿರ್ತಕ್ಕಂತಹ ಸಭೆ ಒಂದು 6 ಗಂಟೆ 7 ಗಂಟೆಗೆ ಮುಕ್ತಾಯವಾಗಬಹುದು. ಹೀಗಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಾಳಿದ್ದು ಅಲ್ಲ ನಾಡಿದ್ದಿನಿಂದ ಬಸ್ ಬಂದ್ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ, ಜೊತೆಗೆ ಈ ಒಂದು ಬಸ್ ಬಂದ್ನಲ್ಲಿ ಯಾರೆಲ್ಲ ಅಂದರೆ ಪ್ರಮುಖ ನಾಯಕರುಗಳು ಕೂಡ ನಿರ್ಧಾರವನ್ನು ಮಾಡಿಬಿಟ್ಟು, ಅಂದರೆ NWKSRTC ಇದೆ, KKRTC ಇದೆ, BMTC ಇದೆ, KSRTC ಇದೆ, ಸುಮಾರು 1,15,000 ಜನ ನೌಕರರು ಕೂಡ ಭಾಗಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.